ನಮಸ್ಕಾರ ಸ್ನೇಹಿತರೆ. ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಡ್ಲೈನ್ಸ್ ಬಂದಿದೆ. ಏನಂದರೆ ಬೈಕ್ ಟ್ಯಾಕ್ಸಿ ರದ್ದಾಗಿಯಿಂದ ಏನು ಆನ್ಲೈನ್ ಸಂಸ್ಥೆ ಓಲಾ, ಊಬರ್, ನಮ್ಮ ಯಾತ್ರೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇಲ್ಲಿಗಲು ಬಂದಾಗಿದೆ. ಈಗ ಆಟೋ ಡ್ರೈವರ್ಗೆ ಟಾರ್ಗೆಟ್ ಏನಂದರೆ ಆಟೋ ಡ್ರೈವರ್ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಯಾವ ಥರ ಅಂದರೆ ಕೆಲವು ಕಡೆ ಕರಿಯೋ ಕಡೆ ಮೀಟ್ರ್ ಆಗ್ತಾಯಿಲ್ಲ ಅಂತ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟು. ಇನ್ನೊಂದು ಕಂಪ್ಲೇಂಟ್ ಏನಂದರೆ ಆನ್ಲೈನ್ ಬುಕ್ ಮಾಡಿರೋ ಕಸ್ಟಮರ್ಗಳಿಗೆ 2 ಕಿಲೋಮೀಟ್ರಿಗೆ ಆನ್ಲೈನಲ್ಲಿ ಜಾಸ್ತಿ ಕೊಡ್ತಾ ಇರೋದು ಆನ್ಲೈನ್ ಕಂಪ್ನಿಯವ್ರದ್ದು ಸಮಸ್ಯೆ. ಅದು ಆನ್ಲೈನ್ ಮೇಲೆ ಸರ್ಕಾರ ಕಾನೂನು ನೀತಿಯಲ್ಲಿ ಮಾಹಿತಿ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ. ಇಲ್ಲಿ ಪದೇ ಪದೇ ಏನಾಗುತ್ತೆ ಇದೆ, ಅದು ಆಟೋ ಡ್ರೈವರ್ಗಳು ಇಷ್ಟು ಕೇಳ್ತಾ ಇದ್ದಾರೆ, ಟ್ಯಾಕ್ಸಿ ಡ್ರೈವರ್ಗಳು ಇಷ್ಟು ಕೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಆಟೋ ಡ್ರೈವರ್ ಯಾವನ್ ಕೇಳ್ತಾ ಇದ್ದಾನೆ, ಮೀಟ್ರ್ ಹಾಕಲ್ಲ ಅನ್ನೋರಿಗೆ ಕೇಸ್ ಹಾಕ್ತಾಯಿದ್ದಾರೆ, ಫೈನ್ಗಳು ಹಾಕ್ತಾಯಿದ್ದಾರೆ. ಓಕೆ, ಈಗ ಆನ್ಲೈನಲ್ಲಿ ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾರೆ ಅಂದರೆ ಈಗ ಡ್ರೈವರ್ಗಳು ಏನು ಮಾಡ್ತಾರೆ? ಕರೆಕ್ಟ್ ಅಲ್ವಾ? ಈಗ ಆನ್ಲೈನಲ್ಲಿ 2 ಕಿಲೋಮೀಟ್ರಿಗೆ ಮಿನಿಮಮ್ಮು 30 ಇರೋದು, ಆ ಲೆಕ್ಕಾಚಾರ ಹಾಕಿದ್ರೆ 45, 50 ರೂಪಾಯಿ, 60 ರೂಪಾಯಿ ಆಗುತ್ತೆ. ಆನ್ಲೈನಲ್ಲೇ 100 ರೂಪಾಯಿ ಕೊಡ್ತಾ ಇದ್ದಾನೆ. ಈಗ ಆನ್ಲೈನಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ, ಆಟೋ ಡ್ರೈವರ್ಗಳಿಗೆ ಹೋಗುತ್ತೆ ಅಂತ ಹೆಡ್ಲೈನ್ಸಲ್ಲಿ ನ್ಯೂಸ್ ಅವರು ಪೇಪರ್ದಲ್ಲಿ ಹಾಕ್ತಾ ಇದ್ದಾರಲ್ಲ, ನೀವು ನೋಡಿದ್ದೀರಾ? ಆಟೋ ಡ್ರೈವರ್ಗೆ ಆನ್ಲೈನ್ ಸಮಸ್ಯೆ ಅವರು ಎಷ್ಟು ಕೊಡ್ತಾ ಇದ್ದಾರೆ, ಎಷ್ಟಿಲ್ಲ ಅಂತ. ಆಟೋ ಡ್ರೈವರಿಂದ ಪ್ಲಾಟ್ಫಾರ್ಮ್ ಚಾರ್ಜು, ಅವ್ನು ಡ್ಯೂಟಿ ಮಾಡಲಿ ಬಿಡಲಿ 20 ರೂಪಾಯಿಂದ 50 ರೂಪಾಯಿ ಕಟ್ ಮಾಡ್ತಾರೆ ಪ್ಲಾಟ್ಫಾರ್ಮ್ ಚಾರ್ಜು. ಬಾಡಿಗೆಗೆ ಇಷ್ಟಂತ ತಗೋತಾರೆ. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ನ್ಯೂಸ್ ಅವ್ರಿಗೆ, ಪತ್ರಕಾರ ಅವ್ರಿಗೆ, RTO ಅಧಿಕಾರ ಅವ್ರಿಗೆ, ಕಮಿಷನರ್ ಅವ್ರಿಗೆ, ಸರ್ಕಾರಕ್ಕೆ ಈ ಮಾಹಿತಿ. ಇದು ಈಗ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ಎಲ್ಲ ಕಡೆ ಆಟೋ ಡ್ರೈವರ್ ಅಂತ ನೋಡಿ. ಪ್ರಶ್ನೆ ಉದ್ಭವಿಸ್ತಾ ಇದೆ. ಈ ಬೈಕ್ ಟ್ಯಾಕ್ಸಿನೆಲ್ಲ ನಿಷೇಧ ಮಾಡಿದ ಬೆನ್ನಲ್ಲೇ ಬೇಕಾಬಿಟ್ಟಿ ಹಣ ವಸೂಲಿ ಮಾಡೋ ಕೆಲಸ, ಅಂದ್ರೆ ಹಗಲು ದರೋಡೆ, ಲೂಟಿ ಹೊಡೆಯೋ ಕೆಲಸ, ಮನಸ್ಸಿಗೆ ಬಂದ್ರೆ ವಸೂಲಿ ಮಾಡೋ ಕೆಲಸ, ಅಂದ್ರೆ ಹಗಲು ದರೋಡೆ, ಲೂಟಿ ಹೊಡೆಯೋ ಕೆಲಸ, ಮನಸ್ಸಿಗೆ ಬಂದ್ ರೇಟ್ ಹೇಳೋ ಕೆಲಸವನ್ನ ಕೆಲವು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಓಲಾದಲ್ಲಿ ಯಾರಾದ್ರೂ ಟ್ರಾವೆಲ್ ಮಾಡ್ತಾ ಇದ್ದವ್ರಿಗೆ 2 ಪಟ್ಟು 3 ಪಟ್ಟು ದುಡ್ಡನ್ನು ಕೊಡ್ಲೇಬೇಕು ಅನ್ನೋ ಡಿಮ್ಯಾಂಡ್ ಆಗ್ತಾ ಇದೆ. 98 ರೂಪಾಯಿ ಕೊಟ್ಟು ಕೇವಲ 2 ಕಿಲೋಮೀಟರ್ ಕ್ರಮಿಸಬೇಕಾದ ಸ್ಥಿತಿ. ಇದೇನು ಈಗ ನಾವು ತೋರಿಸ್ತಾ ಇದೀವಲ್ಲ, ಎಷ್ಟು ಪ್ರೈಸ್ ಅನ್ನ ಹೇಳ್ತಾ ಇದಾರೆ ಅಂತ, ಇದು ಮಳೆ ಬರ್ಬೇಕಾದ್ರೆ ಅಥವಾ ಟ್ರಾಫಿಕ್ ಅಲ್ಲಿ ಹೇಳಿರೋದಲ್ಲ. ನಾರ್ಮಲ್ ಟೈಮ್ ನಲ್ಲೇನೆ ಅಷ್ಟು ವಸೂಲಿಗೆ ಇಳಿತಾ ಇರೋದು. ಟಿಪ್ಸ್ ನ ಆಡ್ ಮಾಡ್ಬೇಕಾದ್ರ ಜೊತೆಗೆ, ಇಲ್ಲ ಅಂದ್ರೆ ಅದು ಆಟೋ ಬುಕ್ಕೇ ಆಗಲ್ಲ, ಈ ರ್ಯಾಪಿಡೋಗಳು ಬುಕ್ಕೇ ಆಗಲ್ಲ ಅನ್ನೋ